ಹಾಯ್ ಫ್ರೆಂಡ್ಸ್, ಒಂದು ಸಿಂಗಲಾಗಿ ಕ್ರೋಶಾ ಕುಚ್ಚಿಕೊಟ್ಟೋಣ. ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ. ಇದಕ್ಕೆ 6 ದಾರ ತೊಗೊಂಡಿನಿ. 10 ನಂಬರ್ ನೀಡಲ್ಸ್ ತೊಗೊಂಡಿನಿ. ನೋಡಿ, 10 ನಂಬರ್ ನೀಡಲ್ ಇದೆ. ಇದಕ್ಕೆ 6 ದಾರ ತೊಗೊಂಡಿದ್ದೀನಿ. ಈಗ ಫಸ್ಟು ಸಾಡಿಗೆ ಲಾಕ್ ಮಾಡ್ಕೊ. ಸಾಡಿಗೆ ಲಾಕ್ ಮಾಡ್ಕೊಂಡು ಒಂದು ಸಿಂಗಲ್ ಲಾಕ್ ಪಕ್ಕದಲ್ಲಿ ಮತ್ತೊಂದು ಲಾಕ್, ಪಕ್ಕದಲ್ಲಿ ಮತ್ತೊಂದು ಲಾಕ್ ಹಾಕಿ 2 ಚೈನ್ ತೊಗೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಪಕ್ಕದಲ್ಲಿಯೇ ಡಬಲ್ ಕ್ರೋಶೆ ಮಾಡ್ಕೋಬೇಕು. 2ರಲ್ಲಿ ಒಂದು ಮತ್ತು ಇನ್ನೆರಡರಲ್ಲಿ ಒಂದು ಡಬಲ್ ಕ್ರೋಶೆ ಮಾಡ್ಕೊಂಡು ಒಂದು ಪಿಕಾಕ್, ಮಿನಿ ಪಿಕಾಕ್ ಮಾಡೋಕೆ 3 ಚೈನ್ ಹಾಕೊಂಡು, ಮತ್ತು ಇಲ್ಲೇ ಏನಿದೆ ಕಂಬ ಇದೆಯಲ್ಲ, ಕಂಬದ ನಡುವಿಗೆ ನಾವು ಒಂದು ಸಿಂಗಲ್ ಲಾಕ್ ಮಾಡ್ಕೊ. ಮತ್ತು ಪಕ್ಕದಲ್ಲಿಯೇ ಮತ್ತು ಸೂಜಿ ಮೇಲೆ ಒಂದು ದಾರ ಸುತ್ಕೊಂಡು ಸೇಮ್ ಅದೇ ರೀತಿ ಮತ್ತೆ 3 ಚೈನ್ ಮತ್ತು ಲಾಕ್. ಹೀಗೆ ನಾನು 4 ಚೈನನ್ನು 4 ಕಂಬಗಳನ್ನು ಹಾಕಿ ಮೇಲೆ ಪಿಕಾಕ್ ಬರುವ ಹಾಗೆ ಮಾಡಿದ್ದೀನಿ. ತುಂಬ ಈಸಿಯಾಗಿದೆ ಫ್ರೆಂಡ್ಸ್. ಒಂದೇ ಸ್ಟೆಪ್ಪಲ್ಲಿ ಮುಗಿಯುತ್ತೆ ಮತ್ತು ಬೇಗನೂ ಮುಗಿಯುತ್ತೆ. ಡಬಲ್ ಕ್ರೋಶೆ ಮಾಡಿ ಒಂದು ಕಂಬವನ್ನು ಹಾಕ್ಕೊಂಡು 3 ಚೈನ್ ಆಗಬೇಕು. ಮತ್ತು ಸಿಂಗಲ್ ಲಾಕ್ ಆಗಿ ಇಲ್ಲಿ ನೀವು ಬೇಕಾದರೆ ಸಾಡಿ ಕುಚ್ಚಿ ಕಟ್ಕೋಬೋದು, ಇಲ್ಲ ಬೇಡ ಅಂದರೆ ದೊಡ್ಡ ಕುಚ್ಚಿ ಬೇಡಪ್ಪ ಅಂದರೆ ಒಂದು ಬೀಡ್ ಹಾಕಿ ಕೂಡ ತೋರಿಸ್ತೀನಿ. ಈಗ 2 ಚೈನ್ ಹಾಕೋದು, 2 ಚೈನ್ ಹಾಕಿ ಒಂದು ಬೀಡ್ ಹಾಕೋಣ, ನಾರ್ಮಲ್ ಬೀಡ. ಈ ಥರ ನಾರ್ಮಲ್ ಬೀಡ್ ಹಾಕ್ತೀನಿ. 2 ಚೈನ್ ಹಾಕಿ ಮತ್ತು ಸಾಡಿಗೆ ಲಾಕ್ ಮಾಡ್ಕೊ. ಎಲ್ಲಿ ಬರುತ್ತೆ ಅಲ್ಲಿ ನೋಡಿ ಲಾಕ್ ಮಾಡಿ, ಮತ್ತು 2 ಚೈನ್ ಹಾಕಿ ಸೂಜಿ ಮೇಲೆ ಒಂದು ದಾರ ಸುತ್ತಕೊಂಡು ಪಕ್ಕದಲ್ಲಿಯೇ ಕಂಬಗಳನ್ನು ಮಾಡ್ಕೋಬೇಕು. ಮತ್ತು 4 ಕಂಬಗಳನ್ನು ಮಾಡ್ಕೋಬೇಕು. 3 ಚೈನ್ ಮತ್ತು ಇದೇ ರೀತಿ ಕಂಬದಲ್ಲಿ ಹಾಕಿ ಸಿಂಗಲ್ ಲಾಕ್. ಹಾಗೆ ಸೇಮ್ ಇದೇ ರೀತಿಯೇ ಇಲ್ಲಿ ಹೇಗೆ 4 ಹಾಕಿಕೊಂಡಿದ್ದೀನಲ್ಲ, ಈ ಸೈಡು ಕೂಡ 4 ಬರುತ್ತೆ. ಈ ರೀತಿ 4 ಡಬಲ್ ಕಂಬಗಳನ್ನು ಹಾಕೋದು. ಇಲ್ಲಿ ವಿದೌಟ್ ಬೀಡ್ ಹಾಕಿ ಹೀಗೆ ಬರುತ್ತೆ. ಇನ್ನು ಕುಚ್ಚು ಕಟ್ಟಿ ತೋರಿಸ್ತೀನಿ. ಇದೇ ರೀತಿ ಮುಂದೆ ಕುಚ್ಚು ಕಟ್ಟಿದರೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಇಲ್ಲಿ ಫ್ಲವರ್ ಬೀಡ್ ಹಾಕಿ ಒಂದು ಫ್ಲವರ್ ಆರ್ಟ್ಸ್ ಮಾಡೋದು. ನಾರ್ಮಲ್ ಫ್ಲವರದ ಬೀಡ್ಸ್ ತೊಗೋಬೇಕು. ಹೀಗೆ ಫ್ಲವರ್ ಹಾಕ್ಕೊಂಡು ಒಂದು ನಾಟ್ ಹಾಕ್ಕೊಂಡು ಒಂದು ಸಿಂಗಲ್ ಲಾಕ್ ಮಾಡಬೇಕು. ಇಲ್ಲಿ 5 ಚೈನ್ ಹಾಕೋದು. 1 2 3 4 5 ಚೈನ್ ಹಾಕ್ಕೊಂಡು ಹೀಗೆ ಸ್ವಲ್ಪ ಸಾಡಿಯನ್ನು ಟರ್ನ್ ಮಾಡ್ಕೊಂಡು ಇದನ್ನು ಈ ಥರ ತಿರುಗಿಸ್ಕೊಂಡು ಫ್ರಂಟ್ ಸೈಡ್ ಇರುತ್ತಲ್ಲ ಕಂಬ ಹಾಕಿರ್ತೀವಿ ಫಸ್ಟ್, ಅಲ್ಲಿಂದ ಲಾಕ್ ಮಾಡ್ಕೋಬೇಕು. ಸಿಂಗಲ್ ಲಾಕ್ ಹಾಕ್ಕೊಂಡು ಮತ್ತು ಟರ್ನ್ ಮಾಡ್ಕೊಂಡು ಇದು ತಳಗಿಗೆ 5 ಚೈನ್ ಆಯಿತು. ತಳಗೆ ಫ್ಲವರ್ ಆರ್ಟ್ಸ್ ಬರೋಕ್ಕೆ ತಳಗೆ 5 ಚೈನ್ ಆಯಿತು. ಇಲ್ಲಿ ಮತ್ತೆ 5 ಚೈನ್ ಹಾಕಬೇಕು. 1 2 3 4 5 ಚೈನ್ ಹಾಕಿ
ಇದರಲ್ಲಿ ತಗೊಂಡು ಫಾರ್ ಹಾಸ್ಕೊಂಡು 5 ಚೈನಲ್ಲಿ ಮತ್ತೆ ಲಾಕ್ ಮಾಡಬೇಕು. ಈಗ ಬರುತ್ತೆ ಅದು ಪೆಟಲ್ಸ್ ಕೆಳಗೆ ಮತ್ತು ಇಲ್ಲಿ ಪೆಟಲ್ಸ್ ಬರುತ್ತೆ. ಇನ್ನು ಪೆಟಲ್ಸ್ ಹಾಕೋಣ. ಕೆಳಗಡೆ ಆರ್ಚ್ಗಳನ್ನ ಪೆಟಲ್ಸ್ ಮಾಡ್ಕೋಕ್ಕೆ ಇಲ್ಲಿ 5 ಚೈನ್ ಹಾಕಿರ್ತೀವಲ್ಲ ಅಲ್ಲಿಂದ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಅದೇ 5 ಚೈನ್ ಒಳಗಡೆ 3 ಪೆಟಲ್ಸ್ ಹಾಕೋನು. 3 ಕಂಬಗಳನ್ನ ಹಾಕೋದು, 2ರಲ್ಲಿ ಒಂದು ಮತ್ತು ಇನ್ನೆರಡರಲ್ಲಿ ಒಂದು ಮಾಡ್ಕೊಂಡು 3 ಕಂಬ ಹಾಕಿ ಮತ್ತು ಸಿಂಗಲ್ ಲಾಕ್ ಮಾಡೋಣ. ಅಂದರೆ ಇದೊಂಥರ ಪೆಟಲ್ ಟೈಪ್ ಬರುತ್ತೆ. ಮತ್ತು 5 ಡಬಲ್ ಕ್ರೋಶೆ ಮಾಡಿ ಸೂಜಿ ಮೇಲೆ ದಾರ ತಗೊಂಡು ಮತ್ತೆ ಕಂಬಗಳನ್ನ ಹಾಕೋಣ. 3 ಕಂಬಗಳನ್ನ ಹಾಕಿ ಮತ್ತು ಸಿಂಗಲ್ ಲಾಕ್. ಪೂರ್ತಿ ಇದು ಫ್ಲವರ್ ಬರೋದಂಗೆ ಬರುತ್ತೆ ಇದು. ಮತ್ತು ಇಲ್ಲಿ ಕಂಬ ಹಾಕೋಣ. ಮೂರು ಕಂಬಗಳು ಹಾಕೊಂಡು ಒಂದು ಸಿಂಗಲ್ ಲಾಕ್. ಫಸ್ಟಿಗೂ ಅದೇ ರೀತಿ ಸಿಂಗಲ್ ಲಾಕ್ ಬರುತ್ತೆ, ಕೊನೆಗೂ ಅದೇ ರೀತಿ ಸಿಂಗಲ್ ಲಾಕ್ ಬರುತ್ತೆ. ಅದು ಅಲ್ಲಿ ಪೆಟಲ್ಸ್ ಟೈಪ್ ಬರುತ್ತೆ ಅದು. ನೋಡಿ 3 ಪೆಟಲ್ಸ್ 1 2 3 3 ಪೆಟಲ್ಸ್ ಈ ಟೈಪ್ ಬರುತ್ತೆ. ಇದೇ ರೀತಿ ಇಲ್ಲಿ ಕೆಳಗಡೆನೂ ಬರುತ್ತೆ. ಸೂಜಿ ಸ್ವಲ್ಪ ಹೊರಗಡೆ ತಗೊಂಡು ಇದನ್ನು ದಾರನ ಈ ಕಡೆ ತಗೊಂಡು ಮತ್ತೆ ಸ್ಟಾರ್ಟ್ ಮಾಡೋದು. ಮತ್ತು ಸಿಂಗಲ್ ಈ 5 ಚೈನ್ ಇರ್ತಲ್ಲ, ಈ 5 ಚೈನ್ ಒಳಗಡೆ ಹಾಕ್ಕೊಳ್ಬೇಕು ಸಿಂಗಲ್ ಲಾಕ್. ಮತ್ತು ಕಂಬಗಳು 3 ಕಂಬಗಳನ್ನು ಹಾಕೋದು, 2ರಲ್ಲೊಂದು ಮತ್ತು ಇನ್ನೆರಡರಲ್ಲೊಂದು. ಕೆಳಗಡೆ ಹೇಗೆ ಮಾಡಿದ್ವಲ್ಲ ಅದೇ ರೀತಿ ಅದೇ ಸೇಮ್ ಇದು ಬರುತ್ತೆ. ಮತ್ತು ಸಿಂಗಲ್ ಲಾಕ್, ಸೂಜಿ ಮೇಲೆ ದಾರ ಸುತ್ಕೋಬಾರ್ದು, ಹಾಗೆ ಒಂದು ಸಿಂಗಲ್ ಲಾಕ್ ಹಾಕ್ಕೊಂಡು ಮತ್ತೆ ಸೂಜಿ ಮೇಲೆ ದಾರ ಸುತ್ತಕೊಂಡು ಕಂಬಗಳನ್ನ ಹಾಕ್ಕೋಬೇಕು. ನಾರ್ಮಲ್ ಕಂಬಗಳು ಹೆಂಗೆ ಹಾಕೋತೀವಲ್ಲ ಹಾಗೆ ಹಾಕ್ಕೊಂಡು ಈ ಡಬಲ್ ಕ್ರೋಶೆ ತ್ರಿಬಲ್ ಕ್ರೋಶನೂ ಮಾಡ್ಕೋಬೋದು. ಪೆಟಲ್ ಸ್ವಲ್ಪ ದೊಡ್ಡ ಬರುತ್ತೆ. ನಿಮಗೆ ದೊಡ್ಡ ಬೇಕಾದರೆ, ದೊಡ್ಡ ಸೈಜ್ ಬೇಕಾದರೆ ಫ್ಲವರ್ ದೊಡ್ಡ ಬೇಕಾದರೆ ತ್ರಿಬಲ್ ಕ್ರೋಶೆ ಹಾಕ್ಕೊಂಡು ಮಾಡ್ಕೋಬೋದು. ಇಷ್ಟೇ ಸ್ಮಾಲನೇ ನೀಟಾಗಿ ಕಾಣುತ್ತೆ. ಫ್ಲವರ್ ಇಲ್ಲಿ ಬೀಡ್ಸ್ ಬದಲಿನೂ ಫ್ಲವರ್ ಬೀಡ್ಸನ್ನು ಕೂಡ ಹಾಕೋಬೋದು. ತುಂಬಾ ಈಸಿ ಇದೆ, ಏನು ಕನ್ಫ್ಯೂಸ್ ಮಾಡ್ಕೋ ಹಾಗೆ ಇಲ್ಲದಿರೋಗೆ. ಬೇಗ ಕೂಡ ಮುಗಿಯುತ್ತೆ ಇದು. 1 ಡೇ ಒಳಗೆ ಮುಗಿಯುತ್ತೆ, 2-3 ಅಥವಾ 3-4 ಗಂಟೆ ಒಳಗೆ ಮುಗಿಯುತ್ತೆ ಇದು. ಮತ್ತು ಇಲ್ಲಿ ಇದನ್ನೇನು ಮಾಡಬೇಕಂದ್ರೆ ಇಲ್ಲಿಂದ ಇಲ್ಲೇ ಲಾಕ್ ಮಾಡ್ಕೋಬೇಕು. ಸಾಡಿಗೆ ಪಕ್ಕದಲ್ಲಿ ಏನು ಕಾಣುತ್ತೆಲ್ಲ ಇದು ಇಲ್ಲಿಗೆ ಒಂದು ಸಿಂಗಲ್ ಲಾಕ್ ಮಾಡ್ಕೊಂಡು ಈ ರೀತಿ ಬರುತ್ತೆ. ನೋಡ್ತಾ ಇದ್ದಿಲ್ಲ ಫ್ರೆಂಡ್ಸ್ ಎಷ್ಟು ನೀಟಾಗಿ ಬಂದಿದೆ ಅಂತ. ಇದೇ ರೀತಿಯನ್ನು ಇಲ್ಲಿ ಸಾಡಿ ಕುಚ್ಚು ಕಟ್ಟಿ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ಈಗ. ಮತ್ತು ಈ ಥರನೇ ಇಲ್ಲಿ 4 ಕಂಬಗಳನ್ನ ಹಾಕೊಂಡು ಮೇಲೆ ಪಿಕಾಕ್ ಡಿಸೈನ್ ಮಾಡಿದ್ವಲ್ಲ ಅದೇ ರೀತಿ ಇಲ್ಲಿ ಕೂಡ 4 ಕಂಬಗಳನ್ನು ಹಾಕ್ಕೊಂಡು 2ರಲ್ಲಿ ಒಂದು ಮಾಡಿ ಮತ್ತು 2ರಲ್ಲಿ ಒಂದು ಮಾಡಿ 3 ಚೈನ್ ಹಾಕ್ಕೊಂಡು ಮತ್ತು ಕಂಬದಲ್ಲಿ ಒಂದು ಸಿಂಗಲ್ ಲಾಕ್ ಮಾಡಿಕೊಂಡು ಮತ್ತು ಪಕ್ಕದಲ್ಲಿಯೇ ಕಂಬ ಹಾಕೋಬೇಕು. 3 ಚೈನ್ ಮತ್ತು ಅದೇ ರೀತಿ ಕಂಬಕ್ಕೆ ಲಾಕ್.
ಮತ್ತು 4 ಕಂಬಗಳನ್ನ ಹಾಕೋಬೇಕು. ಅದೇ ರೀತಿ ಪಿಕಾಕ್ ಆರ್ಟ್ಸ್ ಬರುತ್ತೆ. ಪಿಕಾಕ್ ಡಿಸೈನ್ ಚೆಂದಾಗಿರುತ್ತೆ. ಇದು ತುಂಬ ನೀಟಾಗಿ ಬರುತ್ತೆ ಇದು ಪಿಕಾಕ್ ಡಿಸೈನು. ಈಗ 4 ಪಿಕಾಕ್ ಹಾಕಿದ್ದು. ಇನ್ನು 5 ಚೈನ್ ಇಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ ನಿಮಗೆ. ಕುಚ್ಚು ಕಟ್ಟೋಕ್ಕೆ 4 ಅಥವಾ 5 ಚೈನ್ ಹಾಕೊಳ್ಳಿ. ನಾನು ಇಲ್ಲಿ 5 ಚೈನ್ ಹಾಕ್ತಾಯಿದ್ದೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿ ಸ್ಟ್ರೇಟಾಗಿ ಹಾಕೊಳ್ಳಿ. ಇಲ್ಲಾಂದರೆ ಸಾಡಿ ಸ್ವಲ್ಪ ಸುಕ್ಕಾಗಿ ಅಂದರೆ ಈ ಥರ ಮುದ್ದೆ ಬರುತ್ತೆ. ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಪಿಕಾಕ್ ಆರ್ಚ್ ಮಾಡಬೇಕಲ್ಲ. ಇಲ್ಲಿ 3 ಚೈನ್ ಹಾಕಿ ಮತ್ತು ಇಲ್ಲೇ ಪಿಕಾಕ್ ಸ್ಟಾರ್ಟ್ ಮಾಡಬೇಕು. ಇಲ್ಲೇ ಮತ್ತು ಸೂಜಿ ಮೇಲೆ ಒಂದು ಸಲ ದಾರ ಸುತ್ಕೊಂಡು ಮತ್ತು ಕಂಬಗಳನ್ನ ಹಾಕೋತಾ ಹೋಗಬೇಕು. 4 ಕಂಬಗಳನ್ನ ಹಾಕಿದ್ದೀನಿ ನಾನು ಇಲ್ಲಿ. ಮತ್ತು ಈ ಸೈಡೂ ಕೂಡ 4 ಕಂಬ ಹಾಕ್ತೀನಿ. ಕಂಬ ಹಾಕಿದಾಯಿತು. ಎಲ್ಲಿ ಬರುತ್ತೆ ಅಲ್ಲಿ ನೋಡಿಕೊಂಡು ಕಂಬಗಳನ್ನು ಹಾಕುತ್ತಾ ಹೋಗಬೇಕು. ನೋಡಿ ಫ್ರೆಂಡ್ಸ್, ಇಲ್ಲಿ 4 ಇಲ್ಲಿ 4 ಹಾಕ್ತದೆ. ಇಲ್ಲಿ 4 ಕಂಬಗಳನ್ನು ಹಾಕಿದೆ. ಇಲ್ಲಿ 4 ಕಂಬಗಳನ್ನು ಆರ್ಚ್ ಬರಲಿಕ್ಕೆ ಅಂತ ಇಲ್ಲಿ ಪಿಕಾಕ್ ಡಿಸೈನ್ ಹಾಕಿದೆ. ಇಲ್ಲಿ ಫ್ಲವರ್ ಆಡಿಸ್ಬೇಕು. ಇಲ್ಲಿ ನೀವು ಬೀಡ್ಸ್ ಬೇಕಾದ್ರೆ ಬೀಡ್ಸ್ ಹಾಕೊಂಡು ನೋಡ್ಕೋಬೋದು. ಇಲ್ಲಿ ಕುಚ್ಚು ಹಾಕೊಳ್ಳೋದು. ಇನ್ನು ಇದೇ ರೀತಿ ಪೂರ್ತಿ ಫುಲ್ ಸಾಡಿ ತುಂಬ ಹಾಕಿ ತೋರಿಸ್ತೀನಿ. ನೋಡಿ ಫ್ರೆಂಡ್ಸ್, ಈ ಥರ ಡಿಸೈನ್ ಬಂದಿದೆ. ಇದು ಫುಲ್ ಸಾಡಿ ತುಂಬ ಈ ಥರ ಹಾಕಿದೆ. ಕಂಪ್ಲೀಟ್ ಆಯಿತು. ಇನ್ನು ಇಲ್ಲಿ ಕುಚ್ಚು ಕಟ್ಟಿ ತೋರಿಸ್ತೀನಿ. ಕುಚ್ಚು ಕಟ್ಟಿದರೆ ಹೇಗೆ ಕಾಣುತ್ತೆ ನೋಡೋಣ.